ನಮ್ಮ ಹೆಂಡ್ರು ಮಕ್ಕಳು ಹೋಗ್ತಿದ್ವಯ್ಯ. ಸ್ವಾಮಿ ಕಾರ್ ಹೊಡ್ತಿದ್ರೆ ಜೀವ ಕೈ ಇಟ್ಟಂದು ಕುದ್ದಿ ಅಂದಿವಣ. ಇವರೆಲ್ಲ ಫೋಟೋ ಶೂಟ್ ಮಾಡೋದು ಎದಕ್ಕಂತಂದ್ರೆ ಹುಡುಗಿಯರಿಗೆ ಅವ್ರಿಗೆ ಹೆಚ್ಚಾಗಿದಾವ. ಇಲ್ಲಿ ಸೈಡ್ ಬಿಸಿ ಹಾಕಿದಾರೆ ನೋಡಿ, ಯಾರಾದ್ರೂ ಬಂದು ತಗೊಂಡ್ ಹೋಗೋದು. ಬಡ್ಸ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ನೋಡಿ ಒಂದು ಟೋಲ್ ಗೇಟ್ ಬಂದಿತ್ತು, ಇವಾಗ ನಾವು ಅಲ್ಲಿ ಟೋಲ್ ಕಟ್ಟಿಲ್ಲ, ನಾವು VIP ಗಳ ತರ ಹೊರಗೆ ಬಂದಿವಿ. ಸ್ವಾಮಿಗೆ ಶರಣಮಯ್ಯಪ್ಪ. ಸ್ವಾಮಿ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ವ್ಲಾಗ್ ಅಲ್ಲಿ ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ, ಮಾಲೆ ಹಾಕಿದ್ಮೇಲೆ ಡೈಲಿ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ 15 ದಿನ ಆಗಿದೆ ನಾನು ಮಾಲೆ ಹಾಕ್ಬಿಟ್ಟು. ಈ 15 ದಿನ ಡೈಲಿ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗಿದೆ. ಹಂಗಾಗಿ ನಾನು ಪ್ರತಿದಿನ ಏನೇನ್ ಕಾರ್ಯಕ್ರಮ ಮಾಡ್ತೀನಿ, ಹೆಂಗಿರುತ್ತೆ ಮಾಲೆ ಹಾಕಿದಾಗ ದಿನನಿತ್ಯ ಜೀವನ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ವ್ಲಾಗ್ ನ ಕೊನೆವರೆಗೂ ನೋಡ್ತಾ ಇರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸಮಯ ಈಗ 4 ಗಂಟೆ ಆಗಿದೆ. ಬ್ರಷ್ ಮಾಡ್ತಿದ್ದೀನಿ. ಬ್ರಷ್ ಮಾಡಿಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ಕೊತೀನಿ. ಮಾಡ್ಕೊಂಡು ಮಂದಿರಕ್ಕೆ ಹೋಗ್ತೀನಿ. ಸಮಯ ಫುಲ್ಲು ಚಳಿ, ಏನು ಮಾಡೋಕ್ಕಾಗಲ್ಲ, ಬೇಗ ಬೇಗ ಮಾಡ್ಕೊತೀನಿ ಸ್ನಾನ. ಚಳಿ ಅಂತ ಉಪ್ತಿದೆ, ಶೀತ ಆಗ್ಬಿಟ್ಟಿದೆ ನನಗೆ ಆಲ್ರೆಡಿ. ಮಾಡಿ 15 ದಿನ ಆಯಿತು ತಣ್ಣೀರಿಂದನೇ ಮಾಡ್ತಿದ್ದೀನಿ. ಎಷ್ಟೇ ಕಷ್ಟ ಆದರೂ ಕೂಡ ತಣ್ಣೀರಿಂದನೇ ಮಾಡ್ತೀನಿ ಸ್ವಾಮಿ. ಓಕೆ, ಸ್ನಾನ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಸ್ವಾಮಿ ನಾನು ಫಸ್ಟ್ ಸ್ನಾನ ಮಾಡಿದ್ಮೇಲೆ ನಮ್ಮ ಮನೇಲಿ ಪೂಜೆ ಮಾಡ್ಕೊತೀನಿ. ಎಲ್ಲ ದೇವರು ಇರ್ತಾರೆ ಮನೆಯಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಹೋಗ್ತೇನಂತೆ. ಸ್ವಾಮಿ ಪೂಜೆ ಮನೆಯಾಗ ಮುಗಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಮಂದಿರಕ್ಕೆ ಹೋಗ್ತಿದ್ದೀನಿ. ನೋಡ್ಬೋದು ನೀವು, ಗುಡ್ಡಲ್ಲಿ ಚಳಿ ಪ್ರೀತ ಇದೆ, ಚಳಿ. ಈಗ ಮಂದಿರಕ್ಕೆ ಹೋಗ್ತೀನಿ. ಸ್ವಾಮಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ. ಮಂಡಳ ಪೂಜೆ ಕಾರ್ಯಕ್ರಮ ಇದೆ ನಮ್ಮ ಮಂದಿರದಲ್ಲಿ. ಸ್ವಾಮಿ ಇದೆ ನೋಡ್ರಿ ನಮ್ಮ ಮಂದಿರ. ಅಲ್ಲಿ ಶಬರಿಮಲೆ ಟೈಪ್ ಮಾಡೋಕ್ಕಾದರೆ ಮಂಡಳ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸ ನಡೀತಾ ಇದ್ದಾವೆ ಸ್ವಾಮಿಗಳು. ಓಕೆ ಹೌದು, ಈಗ ಮಂದಿರ ತೋರಿಸ್ತೀನಿ ಒಳಗೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಂದಿರ ನಾವು ಉಳ್ಕೊಳ್ಳೋದು ಬೇರೆ ಕಡೆ ಹಾಗೂ ಮಂದಿರ ಇರೋದು ಬೇರೆ ಕಡೆ. ಮನೆಯಲ್ಲಿನೇ ನಾವು ಅಯ್ಯಪ್ಪ ಸ್ವಾಮಿ ಫೋಟೋ ಇಡ್ಬೋದು. ಅದು ಇಡಬೇಕೋ ಇಲ್ಲೋ ಅಂತೇಳಿ ನನಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾನು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀನಿ ಸ್ವಾಮಿ. ಈ ವಿಡಿಯೋ ನೋಡ್ತಾರೆ ನೀವು ಏನಾದರೂ ಮಾಲೆ ಹಾಕಿದರೆ ಹೇಳ್ರಿ, ಅಥವಾ ನೀವೇನೋ ಫಸ್ಟ್ ಟೈಮ್ ಹಾಕಿದರೆ ಎಷ್ಟು ಸರಿ ಹಾಕಿದ್ರೆ ಇಲ್ಲಿವರೆಗೂ ಮಾಲೆ, ಅದಾದಮೇಲೆ ನಾನೇನಾದರೂ ಪೂಜೆ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ವಾಮಿ. ಪೂಜೆ ಸಮಯ ಕಾರ್ಯಕ್ರಮ ನಡೀತೈತೆ. ಪೂಜೆಗೆ ಎಲ್ಲ ಕ್ಲೀನ್ ಮಾಡಕತ್ತೀವಿ. ಪೂಜೆ ಐತಿ 2 ದಿನದ ಸ್ವಾಮಿ. ಇದು ಕಮೆಂಟ್ ಹಾಕ್ಬೇಡ್ರಿ, ಅಯ್ಯಪ್ಪ ಸ್ವಾಮಿಗಳು ಪರಿಕೆ ಎಲ್ಲ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು. ಇದು ನಮ್ಮ ಮನೆಗೆ ಮಾಡ್ತಿಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡ್ತಿರೋದು. ಸ್ವಾಮಿಯಲ್ಲಿ ಗುಡಿಯಾಗ ಒಂಚೂರು ಸೇವೆ ಮಾಡ್ಕೊಂಡು ಇವತ್ತು ಮಂಗಳವಾರ ಐತೆ, ದುರ್ಗಂಗುಡಿ ಹೋಗಕತ್ತೀವಿ. ದಾರಾಗಿದ್ದೀವಿ ಸ್ವಾಮಿ. ಫುಲ್ಲು ಚಳಿ ನೋಡ್ಬೋದು. ಹುಲಿ ಸ್ವಾಮಿ ರಿಯಲ್. ಸ್ವಾಮಿ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದೀವಿ, ಒಳಗೆ ಹೋಗ್ತಿದ್ದೀವಿ, ದರ್ಶನ ಮಾಡ್ಕೊತೀವಿ. ಇಷ್ಟೇ ಸ್ವಾಮಿ ಬೆಳಗಿನ ಕಾರ್ಯಕ್ರಮ. ಬೆಳಗ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಮಂದಿರಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಟಿಫನ್ ಮಾಡ್ಕೊಂಡು ನಮ್ಮ ಕೆಲಸಕ್ಕೆ ಹೋಗಿ ನಾವು ಹೋಗ್ಬಿಡ್ಬೇಕು. ಇವತ್ತು ನನ್ನ ಕೆಲಸ ಇಲ್ಲಿಗೆ ನನ್ನ ಪೂಜೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಈಗ ನನ್ನ ಕೆಲ್ಸಕ್ಕೆ ಹೋಗ್ಬೇಕು. ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ನಮ್ಮ ಕೆಲಸದ ಮೇಲೆ ನಾವು ಹೋಗ್ತಿರ್ತೀವಿ. ಸೊ ಇವತ್ತೇನಪ್ಪ ಕೆಲಸ ಮಾಡ್ತಿದ್ದೀವಿ ಅಂತಂದರೆ, ಒಂದು ಕಾರ್ ತರಿಸ್ಕೊಂಡಿದ್ದೀವಿ. ಆ ಕಾರ್ನ ಇವತ್ತು ಡ್ರೈವ್ ಮಾಡೋಣ ಅಂತ. ತುಂಬ ದಿನ ಆಯಿತು ನಾವು ಕಾರ್ ಡ್ರೈವ್ ಮಾಡಿದ್ದಿಲ್ಲ. ಆ್ಯಂಡ್ ಸ್ವಲ್ಪ ಇವತ್ತು ಕೆಲಸಗಳಿದಾವೆ, ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದಾವೆ ಇವು. ಹಾಗಾಗಿ ಒಂದು ಕಾರ್ನ ನಮ್ಮ ಫ್ರೆಂಡರ ಕಡೆಯಿಂದ ತರಿಸ್ಕೊಂಡು ಇವತ್ತು ನಾವು ಈ ಕಾರ್ನ ಡ್ರೈವ್ ಮಾಡ್ಕೊತಿದ್ದೀವಿ. ಹುಡುಗರೆಲ್ಲ ಬರ್ತಾರೆ ಇವಾಗ. ಸ್ವಾಮಿ ಕಾರ್ ಹೊಡ್ತಿದ್ರೆ ಜೀವ ಕೈ ಇಟ್ಟಂದು ಕುದ್ದಿ ಅಂದಿವಣ. ಹಂಗೆ ಹೊಡ್ಯಾಕತಾನೆ ಆ ವಿಡಿಯೋದಾಗ. ಮತ್ತೆ ಹೊಡಿ ನೋಡ್ರಿ ಡಿ ಬಸ್ ಸಾಂಗ್ ಜೊತೆಗೆ ಡಿ ಬಸ್ ಎತ್ತಿ ಹೆಸರನ್ನ
ಎವ್ಡ್ರ ಇಳಿಸ್ತಾರೆ ಅನ್ಬೇಕು. ಕನ್ನಡ ಬರುವಾಗ ಬಂದಿರೋದು ಇದು ನೋಡ್ರಿ, ಸುಮ್ನೆ ಕಾರ್ ಕಲ್ತ್ಕೊಳ ಅಂತ ಫ್ರೆಂಡ್ ಹತ್ರ ಕಾರ್ ಇಸ್ಕೊಂಬಂದ್ ತಗೊಂಡ್ರೆ ಇಂಥ ನನ್ನ ಮಕ್ಕಳು ಫೋಟೋ ಶೂಟ್ ಅಂತ ಬಟ್ಟೆಗಳೆಲ್ಲ ತಗೊಂಬಂದು ನಮ್ನ ಒಟ್ಟ ಉರಿಸ್ತಾರ್ರಿ. ಆ ಭಗವಂತನಿದ್ರಿ ಇನ್ನೊಂದು ಮಕ್ಕಳನ್ನ ಇವರೆಲ್ಲ ಫೋಟೋ ಶೂಟ್ ಮಾಡೋದು ಎದಕ್ಕಂತಂದ್ರೆ ಹುಡುಗಿಯರಿಗೆ ಸ್ಟೋರಿಗಳು ಹಾಕಿ ದೊಡ್ಡ ಲೆಕ್ಕದಲ್ಲಿ ಅನ್ಸ್ಕೊಳಕ್ಕೆ. ಅಣ್ಣ ಜಿಯೋ ಬಾಯಿ ಬರ್ತದೆ ಅಣ್ಣ, ನೀವು ಹೊಡ್ತಿದ್ರೆ ಸ್ಟಾಪ್ ಮಾಡ್ತಾ ಇದ್ರಿ. ಸ್ವಾಮಿ ದೊಡ್ಡವ್ರು ಹೇಳ್ತಿರ್ತಾರೆ ಮಾಲೆ ಹಾಕಿದ್ಮೇಲೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಭಿಕ್ಷಕರಿಗೆ ಹಂಗ ಅಂತ ಹೇಳ್ಬಿಟ್ಟು. ಸೊ ಆ 4 ಜನ ಭಿಕ್ಷಕರಿಗೆ ಇಲ್ಲಿ ಇದ್ರೆ ನೋಡ್ರಿ, ಇಬ್ರು ಒಳಕ್ಕೆ. ಇವ್ರಿಗೆ ನಾನು ಇವತ್ತು ಒಂದು ಭಾಗ್ಯ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವ್ರ ಜೀವನದಲ್ಲಿ ಕಾರಾಗಿರಾಗೆಲ್ಲ ಹೋಗಿರಲ್ಲ. ಇದಾಗ ನಮ್ಮ ಗುರುಗಳು ಅವ್ರಿಬ್ರು ಭಿಕ್ಷಕರ, ಅವ್ರ ಐಡಿಗಳು ಮೆನ್ಷನ್ ಮಾಡಿರ್ತೀನಿ, ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ ನೋಡ್ರಿ. ಇಬ್ಬರು ಭಿಕ್ಷಕರಿಗೆ ಮಾಲೆ ಹಾಕಿದಾಗ ಸ್ವಲ್ಪ ಒಳ್ಳೇದ್ ಮಾಡ ಅಂತ ಹೇಳಿದ್ರು ನನಗೆ ದೊಡ್ಡವರು. ಹಾಗಾಗಿ ಇವ್ರ ಈ ಜೀವನದಾಗ ಕಾರ್ಗೆ ಹತ್ತಿರಲ್ಲ, ಈ ಕಾರ್ನ ಕುಂದಿರ್ಸ್ಕೊಂಡು ಸ್ವಲ್ಪ ಸಿಟಿ ಎಲ್ಲ ತಿರುಗಿ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ಸ್ವಲ್ಪ ಟಿಫನ್ಗಳು ಮಾಡಿ ಇವ್ನು ಈ ವಿಡಿಯೋನ ಡಿಲೀಟ್ ಮಾಡಕ್ ನೋಡ್ತಾನೆ ಭಿಕ್ಷಕರ ಅಂದಿದ್ದಾಗ. ಈ ವಿಡಿಯೋ ಡಿಲೀಟ್ ಮಾಡ್ತಾನೆ, ಆದ್ರೂ ಕೂಡ ನಾನು ರಿಕವರ್ ಮಾಡಿ ಇದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಒಂದ್ ದಿವಸ ಭಿಕ್ಷಕರ ಅಂದ್ರೆ ಏನಂದ್ರೆ ಪರವಾಗಿಲ್ಲ ಇವ್ನು ದೊಡ್ಡ ಬೆಂಗಳೂರ್ಲಿಂದ ಬಂದ ನಮ್ಮಂಗ ಮಾತಾಡ್ತಾನೆ. ಏನ್ ದೊಡ್ಡ ಭಾಷೆ ಪಕ್ಕ ಹಳ್ಳಿವ್ರನ್ರಿ ಇವನು, ಪಕ್ಕ ಇವ್ ಕೊಳಗಲಿದ್ದು ಬಂದಿದ್ದಾನೆ. ದೊಡ್ಡ ಲೆಕ್ಕದ ಮಾತಾಡೋದು ದೊಡ್ಡ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ನಮ್ಮ ರೇಂಜಿ ಮಾತಾಡ್ತಾನೆ ಅವನು. ನನ್ ಬಗ್ಗೆ ಮಾತಾಡ್ತಿದಾರೆ. ಥ್ಯಾಂಕ್ ಯು ಚಿನ್ನ. ಓಕೆ ಚಿನ್ನ, ಮತ್ತೆ ನಾನು ಮಾತಾಡ್ತೀನಪ್ಪ. ಮತ್ತೆ ಸಾಂಗ್ಗಳು ಎಲ್ಲ ಇದು ಸಪೋರ್ಟ್ ಮಾಡೋದೆಲ್ಲ ಮತ್ತೆ ತೆಲುಗುರಿಗೆ ಸಪೋರ್ಟ್ ಮಾಡ್ತಾನ ಅವ್ನು, ಬರೇ ಕನ್ನಡದವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ. ನಾವು ನೋಡ್ರಿ ಡಿಬಾ ಸಾಂಗ್ಗಳು ಕೇಳ್ಕೊಂಡು ಹೋಗ್ತಿದೀವಿ. ಅಂಡ್ ದೇವ್ರ ಸಾಂಗ್ ಕೇಳ್ತೀನಿ, ಮಾಲೆ ಹಾಕಿದೀನಿ, ಕ್ಷಮಿಸ್ಬಿಡ್ರಿ. ಇವತ್ತು ಆಕ್ಚುಲಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಹಿಂಗೆ ಕಾರ್ ತಗೊಂಡು ಸುಮ್ಮನೆ ದೇವಸ್ಥಾನಗಳು ತಿರ್ಗೋಣ. ಕಾರ್ ಅವಾಗ ಹೊಡಿತಿರ್ಬೇಕ್ರಿ, ನಂದು ಲೈಸೆನ್ಸ್ ಐತೆ ಎಲ್ಲ ಮಾಡಿಸ್ಬಿಟ್ಟಿನಿ. ಕಾರ್ ಇಲ್ಲಲ್ಲ, ಮತ್ತೆ ಆ ಹೊಡೆದಿದ್ರು ಮರ್ತಾ ಬಿಡ್ತೀವಿ. ಅವಾಗ ಬೆಂಚ್ ಕಾರ್ ಮನೇಲಿ ಐತ್ ನೋಡ, ತಗೊಂಡು ಬೆಂಚ್ ಕಾರ್ ಸರ್ವಿಸ್ ಕೊಟ್ಟು ಬಂದಿನಿ. ಗಾಳಿ ಹೊಡಿಸ್ತೀನಿ ಅಣ್ಣ, ಹೊಟ್ಟೆ ಸಾಕತ್ತ ಸೈಡ್ಗೆ ಹಾಕ್ದೆ. ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕನ್ನಡಿ. ಸರಿ ಹೊಡೀರಿ ಗಾಯ್ಸ್. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ದೊಡ್ಡ ಅಫಿಷಿಯಲ್ ಫೀಲಿಂಗ್ ಹೋತಾರ. ಕ್ಯಾಮ್ರಾ ಆಫ್ ಮಾಡಿದ್ರೆ ಚಿಲ್ಲರ್ ಮಾತ್ರ. ಇಲ್ಲಿ ಒಂದು ಕ್ಯಾಮ್ರಾ ಹಾಕ್ಸ್ಬೇಕು, ಇಲ್ಲಿ ಅದು ಹಾಕ್ಸಿದ್ರೆ ಆಟೋಮೆಟಿಕ್ ರೆಕಾರ್ಡ್ ಆಗ್ಬೇಕದ. ಅವಾಗ ಗೊತ್ತಾಯ್ತು ಇವ್ರ ಹಣೆ ಬರೀ ನೋಡಿ. ಸೊ ಅದು ಯಾಕೋ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ತಕ್ಷಣ ಅದೇ ಒಳ್ಳೆ ಮಾತುಗಳು ಬಂದ್ಬಿಡ್ತಾವೆ. ಮಾಡಿದ ತಕ್ಷಣ ಅಂದ್ಬಿಟ್ರೆ ತಕ್ಷಣ ಯಾಕೆ ಹೌದಂಗ ನೋಡಿ ಗಾಯ್ಸ್. ಇದು ಕಪ್ಪಗಾಲ್ ರೋಡ್, ಕಪ್ಪಗಾಲ್ಗೆ ಹೋಗ್ತಿದ್ವಿ. ಮೆಕ್ಕೆಜೋಳ ಇದು ಅವ್ರಿಗೆ ಹೆಚ್ಚಾಗಿದಾವ. ಇಲ್ಲಿ ಸೈಡ್ ಬಿಸಾಕಿದಾರೆ ನೋಡಿ. ಯಾರಾದ್ರೂ ಬಂದು ತಗೊಂಡ್ ಹೋಗೋದು, ಬಡ್ಸ್ಕೊಂಡ್ರೆ ನಮಗ್ ಗೊತ್ತಿಲ್ಲ. ಕಪ್ಪಗಾಲ್ ರಸ್ತೆ ಕಲ್ಲು ಯಾವ್ದು ಲೇಔಟ್ ಇದೆ, ಇದ್ರ ಹೆಸರು ಗೊತ್ತಿಲ್ಲ, ನೀವೇ ತಿಳ್ಕೊಳ್ಳಿ. ವಾಟ್ಸ್ಆಪ್ ಡ್ಯೂಡ್, ಈಗ ಬಂದಿದ್ದೀವಿ ಸಿಟಿ ಔಟ್ ಸೈಡ್. ನೋಡ್ರಿ ಕ್ಲೈಮೇಟ್ ಹೆಂಗಿದೆ ನೋಡ್ರಿ. ಯಾವನ ಹೇಳ್ತೀರ ನೋಡ್ರಿ, ಯಾರಾದ್ರೂ ತಗೊಂಡ್ ಬಾಟ್ಲಿ ಇಟ್ಕೊಂಡ್ ಚೊಂಬಿಟ್ಟಂದ್ ಹೋಗೋದು. ಮುಳ್ಳುಗಳು ಬೇಸಿದಾವೆ. ಹೇಳ್ತಾರ ಬಳ್ಳಾರಿ ಬಿಸಿಲು ಅದಿದೆ ಅಂತ ಹೇಳಿ. ನೋಡ್ರಿ ಗುಡ್ಡ ಕಾಣೋಲ್ಲ, ಇನ್ನ ಮಂಜೆ ತಂಗ ಫುಲ್ ಸಿಟಿ ಹೊಟ್ಟೆ ಹಸು ತೀರ್ಸಿ ಹೆಂಗನ್ನ ಮಾಡ್ರಣ. ಈಗ ಒಂದ್ ಸ್ವಲ್ಪ ಆದ್ಮೇಲೆ ಇವಾಗ ಟಿಫನ್ ಮಾಡಕ್ ಹೋಗ್ತೀವಿ. ಟಿಫನ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ ಸ್ವಲ್ಪ ಡ್ರೈವ್ ಮಾಡ್ತೀವಿ. ಜಸ್ಟ್ ಇದು ಒಂಥರ ಟೈಮ್ ಪಾಸ್ ಇವತ್ತು. ನನಗೆ ಶುಗರ್ ಬಂದತ್ತೆ, ಆದ್ರೂ ಸ್ಟಿಂಗ್ ಕುಡಿಯಕತ್ತಾನ. ಭಾರಿ ಶುಗರ್ ಇರ್ತದೆ ಅದ್ರ. ಅಲ್ಲ, ಇವಾಗ ಬೆಳಿಗ್ಗೆ ಏನೋ ಇಂಜೆಕ್ಷನ್ ಹಾಕ್ಸ್ಕೊಂತ ಅಂತ. ಆ ಇಂಜೆಕ್ಷನ್ ಇವಾಗ ಎಕ್ಕೆ ಬಂದ್ಮ್ಯಾಗ ಏನಂತ ತಿಂದಿಲ್ಲ ಅಂತಂದ್ರೆ ಮತ್ತೆ ಹೋಗ್ಬಿಡಂಗ. ಅದಕ್ಕೆ ಹೆಂಗ್ ಗೊತ್ತಾಡ್ತೇವೆ ನೋಡ್ದ. ಸಣ್ಣ ಸತ್ತೆ ಮುಡ್ದಾಗ ಆಕೆ ಹೆಸ್ರೇನು ಸಮಂತ ಇದ್ದಂಗ ಶುಗರ್ ಕಮ್ಮಿ ಆಗೈತಮ್ಮಂಗ. ಅಲ್ಲಿ ಮುಂದೆ ಇದಾಗ್ಬಿಡೋದು. ಏನಾಗ್ತದೆ ನಾವೆಲ್ಲ ಡಾಕ್ಟರ್ ಡ್ರೈವ್ ಮಾಡಿದ್ವಿ. ಗೇಮ್ದಾಗ ತಿರ್ಸದಂಗ ತಿರ್ಸ ಡಾಕ್ಟರ್ ಡ್ರೈವಿಂಗ್ ಮಾಡಿ. ಮುಂದೆ ಕಾಲ ಆಗೋಯ್ತಣ್ಣ, ಮುಂದೆ ಕಾಲ ಸಮಯ. ಹೋಗುತ್ತ ಕಾಲೇ ಮೇಲೆ ಹೋಗುತ್ತಾ. ಸ್ವಾಮಿ ಕಾರ್ ಹೊಡಿತಿದಾನ. ನಾವು ಜೀವಗಳು ಕೈಯಲ್ಲಿ ಇಟ್ಕೊಂಡ್ ಕುಂತೀವಿ. ಜೀವಗಳು ಕೈಯಾಗಿ ಇಟ್ಕೊಂಡು ಹೆಂಗ್ ಕುಂತೀವಿ ಅಂದ್ರೆ ಹ್ಯಾಪಿಯಾಗಿ
ನಿಮ್ಗೆ ಹೆಂಗೈತೆ ನಂಗೆ ಮುಂದಿರೋನೆಲ್ಲ ಕಾಣ್ತಿರ್ತಾ ಇಲ್ಲ ನನ್ನ ನೆನ್ದ ಕೈಗಳಿಗೆ ಎಲ್ಲ ಕೈ ನೋಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಹೇಳ್ತೀರಾ? ಮೈಕ್ತಾ ಸರ್, ನಿಮ್ಮ ಅನುಭವ ಹೆಂಗ ಈ ಸ್ವಾಮಿಯವ್ರ ಜೊತೆಗೆ? ದಾದಾ ಹಂಗ ಲಾರಿ ಬರ್ತದೆ, ಹಿಂಗೊಂದ ಗಾಡಿ ಬರ್ತಾನ, ನಾವ್ ನೋಡ್ರೆ ನೀವು ಸರ್ ನೀವು ಸ್ವಾಮಿಯವ್ರ ಜೊತೆಗೆ ಇದು ಮಾಡ್ತಿದ್ದೀರಲ್ಲ, ಹೆಂಗ ನಿಮ್ದು? ಗುಲಾಬ್ ಜಾಮೂನ್ ಅಂತಂದ್ರೆ ಅದು ಏನ್ ಗೊತ್ತಿಲ್ಲ. ಅವೇ ಸರ್, ಅದೇ ಸರ್. ಓನ್ಲಿ ಲೆಜೆಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಏನ್ ಗೊತ್ತಿಲ್ಲ. ಸ್ವಾಮಿ ಹೊಡ್ತೇನೆ ಸ್ವಾಮಿ ತಗೊಂಡು ಚೆನ್ನಾಗಿ ತಾನೇ ಕಟ್ ಮಾಡ್ತಾವ ಸ್ವಾಮಿ. ಬೈಕರ್ ಸ್ವಾಮಿ ನೀವ್ ಹೆಂಗನ ಮಾತಾಡ್ರಿ, ನಾನು ರೋಡ್ ನೋಡ್ತೀನಿ. ನಾನು ನಿಮ್ಮನ್ನ ನೋಡಿದ್ರೆ ಇಲ್ಲಿ ಓದತ್ತೆ ಸ್ವಾಮಿ ಹಿಂಗಿರ್ತಾನೆ ಹಿಂಗ ಒಳ್ಳೆ ಓದದು ಗಾಡಿ. ಇದು ಗೋಣಿಗೆಲ್ಲ ಮಾಡೋಣ. ಚೇಂಜ್ ಇಲ್ಲ, ಚೇಂಜ್ ಐತಲ್ಲ. ಸೌಂಡ್ ಕೊಡು. ಅದೇ ಇಷ್ಟು ಲೀಟರ್ ಬಿಟ್ಟು ಗಾಡಿ ಸೈಡ್ ಆಗಕ್ ಬರೋಲ್ದ. ತೋರ್ಸು ಕೊಡೋದಿಲ್ಲ ಅಂದ್ರೆ ನೀವೇನ್ ದೊಡ್ಡ ಸಹಾಯ ಅವ್ರ ಲೈಫ್ನೇ ಸೆಟ್ ಮಾಡ್ಬಿಟ್ರು ನೋಡು. ಕೊಟ್ಟಿದ್ದು 20 ರೂಪಾಯಿ ಕೊಟ್ಟು ಲೈಫ್ ಸೆಟ್ ಮಾಡ್ಬಿಟ್ಟು ಹಂಗ ತೋರ್ಸಂತ ನೋಡಿವಾ. ಅಲ್ಲ ಇವಾಗ ತೋರಿಕೆ ಇಂಪಾರ್ಟೆಂಟ್ ಈಗಿನ ಕಾಲದಾಗ. ಯಾಕಂದ್ರೆ ನಾವು ಕೆಟ್ಟದ್ ಮಾಡಿದ್ರೆ ಇನ್ನು ಹಂಗೆ 10 ಜನ ಹೇಳೋರು ಇದಾರ. ನಾವು ಒಳ್ಳೇದ್ ಮಾಡಿದ್ರೆ ಒಬ್ಬನ ಹೇಳಂಗಿಲ್ಲ, ಅದಕ್ಕೆ ನಾವ್ ಹೇಳಿಕೆ ಹೋಗ ತೋರ್ಸಿ ಹೋಗ. ಕೆಟ್ಟದ್ ಮಾಡಿದ್ರೆ ಮತ್ತೆ ಹುಡುಗಿ ಹೇಳ್ತಾರೆ 10 ಜನ. ಕೊಟ್ಟನ ಇವತ್ತು ನಾಳೆ ಕ್ಯಾಮ್ರಾ ಎದಕ್ ಕೊಟ್ಟನ ದೇವ್ರಿ. ಅಲ್ಲ ಒಳ್ಳೇದ್ ಮಾಡಿದ್ರೆ ನಮಗೆ ನಾವೇ ಹೇಳಿಕೆ ಬೇಕಾ. ಒಳ್ಳೇದ್ ಮಾಡಿದ್ರೆ ಯಾವನ್ ಹೇಳಲ್ಲ. ಕೆಟ್ಟದ್ ಮಾಡಿದ್ರೆ ಮಾತ್ರ ಹಂಗೆ 10 ಜನ ಬಂದಿರ್ತಾರೆ ಹೇಳಕ, ಹೆಂಗ್ ಮಾಡ್ದ ಹಿಂಗ್ ಮಾಡ್ದ. ಇಂಥ ಫಾಲ್ತು ಡೈಲಾಗ್ ಆಗಿ ನಮ್ಮ ವಿಡಿಯೋ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಫಾಲ್ತು ವಿಡಿಯೋಗಾಗಿ ನಮ್ಮ ವಿಡಿಯೋನ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿಟ್ಕೊಳ್ಳಿ. ಎನಿ ಟೈಮ್ ಇಂಥ ಫಾಲ್ತು ವಿಡಿಯೋಗಳು ಬರ್ತಿರ್ತವೆ. ಈ ತರ ಬುದ್ಧಿವಂತ ಮಾತುಗಳು ನಿಮ್ಗೆ ಎಲ್ಲಿ ಸಿಗಲ್ಲ, ನಮ್ಮ ಬ್ಲಾಗ್ಸ್ ಆಗಿ ಮಾತ್ರ ಸಿಗೋದು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮಾತುಗಳು ಇವೆಲ್ಲ. ಇವ್ರು ಕೊಟ್ಟಿದ್ದು 30 ರೂಪಾಯಿ, ಹೇಳ್ತಿರೋದು 100 ಮಾತು. 30 ಅಲ್ಲ, 30 ರೂಪಾಯಿ ನಾವು ಒಬ್ಬರು ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಏನು ಹೇಳ್ತಿದಾರೆ ಸಂತೋಷ ಬೀಳ್ತಾವ. ಅಲ್ಲ 30 ರೂಪಾಯಿನ ಒಬ್ಬೊಬ್ರು ಎಷ್ಟು ಕಷ್ಟ ಇರ್ತದೆ. ವಾವ್. ಅಲ್ಲ ಸಮಯ ನಿನ್ ಬಗ್ಗೆ ಹೇಳ್ತಿಲ್ಲ, ಸಮಯ ಡೈಲಿ 30 ರೂಪಾಯಿ ಕೊಟ್ಟಿರೋದನ್ನ ಹೇಳ್ತೀನಿ. ಕ್ಯಾಮ್ರಾದ ತೋರ್ಸ ಅಂತ. ಅಮ್ಮ ಬಾ ಸ್ವಲ್ಪ್ರಾಗ ಹೋಯ್ತೆ ನಮ್ದು ಇದು ನಾಳೆ ಹೋಗಿ ಬೆಂಚ್ ಕಾರ್ ಆರ್ಡರ್ ಮಾಡ್ಬರ್ತೀವಿ. ಆಕ್ಚುಲಿ ನಾವು ಹುಟ್ಟಿದ್ದೆಲ್ಲ ಅಮೆರಿಕಾದಲ್ಲಿ ಬೆಳೆದಿದ್ದೆಲ್ಲ. ಅಲ್ಲಿ ನಮಗೆ ಟೆಸ್ಲಾ ಕಾರ್ಗಳು ಇರ್ತವೆ, ಎಲ್ಲ ಆಟೋಮೆಟಿಕ್ ಕಾರ್ ಇರ್ತವೆ, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಇರ್ತವೆ. ಹಾಗಾಗಿ ನಮಗೆ ಮ್ಯಾನ್ಯುವಲ್ ಡ್ರೈವಿಂಗ್ ಕಾರ್ಸ್ ನಮಗೆ ಗೊತ್ತಾಗಲ್ಲ. ಸೊ ನಾವು ಎಲ್ಲ ಗೊತ್ತಲ್ಲ, ನಾವೆಲ್ಲ ರಿಚ್ ಪಾರ್ಟೀಸ್. ವಾವ್. ಇಲ್ಲಿ ನೋಡಿದ ಕೆಳಗೆ ಏನಿದೆ, ಅದೇನಂತ ಇರೋದು? ಗೋಮಾತ ಅಂದ್ರೆ ಗೋಮಾತ ಅಲ್ಲಪ್ಪ, ಗೋ ಅಂತ. ಗೋ ಮ್ಯಾನ್. ಗೋ ಪುಪ್ಪು ಅಂತಾರಲ್ಲ. ವಾವ್, ವಾಟ್ ನೇಚರ್. ಐ ನೆವರ್ ಸಿ ದಿಸ್ ನೇಚರ್. ನಿಮ್ಗೆ ಏನಾದ್ರು ಸಾಲ ಗೀಲ ಬೇಕಂದ್ರೆ ಇವ್ರ ಮನೆ ಹತ್ರ ಬರ್ರಿ. ನಾಗಲಗೆರೆ, ರಾಮನಗರ್. ವಾಸವಿ ಸ್ಕೂಲ್ ಬ್ರ್ಯಾಂಡಿಂಗ್ ಏನದ ಏನಂದಪ್ಪ ನಾ ಹೆಬ್ಬಟ್ಟಾಳೆ. ಇಂಗ್ಲಿಷ್ ಕಲ್ತ್ಕೋಬೇಕಂದ್ರೆ ಮಹೇಶ್ ಅಣ್ಣನ ಕಡೆ ಬಂದ. ಅಂತದೇನಿಲ್ಲ, ಹೆಬ್ಬಟ್ಟ ಮಕ್ಕಳ ನಾವ. ಇಲ್ಲಿ ಟೋಲ್ ನೋಡ ಯಾರು ಹೊಡ್ಕೊಂಡ್ ಹೋಗ್ಬಿಟ್ಟಿದಂಗೆ ಅವಾಗ ಎದಾದ ಬೆಂಡೆ ಬಿಡಿಸ್. ಎತ್ತರನೇ ಇಲ್ಲ, ಲೋಕಲ್ ಅಪ್ಪ, ಲೋಕಲ್ ಸಮಯ 20 ಕಿಲೋಮೀಟರ್ ಇರ್ತದೆ ರೂಲ್ಸ್. ಹಂಗ ಬರಲ್ಲ. ಗಾಡಿ ಊಟ ಕಂಡಿದ್ ನೋಡ್ಲಿಲ್ಲ ನೀನು? ಯೂಟರ್ನ್ ನಮಗ್ ಬಂದಿ ಅಷ್ಟೇ. ಆ ಕಡೆ ಕಟ್ಟಿದ್ವಲ್ಲ, ಆ ಕಡೆ ಎಷ್ಟು ಕಟ್ ಆಯ್ತದ? ಆ ಕಡೆ ಇಲ್ಲ, ಏನೋ ಕಟ್ ಮಾಡಿ ಕಟ್ ಆಯ್ತು ಗಾಡಿ. ಹೊಡಿಬೇಕಿತ್ತು ನೋಡಿ ನಾವು. ನೋಡ್ರಿ 10 ರೂಪಾಯಿಗೆ ಒದ್ದಾಡ್ತಿದಾರೆ ಇಲ್ಲಿ. 10 ರೂಪಾಯಿ ಒದ್ದಾಡೋದಲ್ಲ, ಅಲ್ಲ ಜನರು ದಾನ ಮಾಡಿದಕ್ಕೆ ಹೆಂಗ ಖುಷಿ ಆಯ್ತಾ? ಅವ್ರು ಏನ್ ತಿಂತಾರ, ಇವ್ರು ಏನ್ ಗೌರ್ಮೆಂಟ್ ಅವ್ರು ತಿಂತಾರೆ. ನೋಡ್ರಿ ಒಂದು ಟೋಲ್ ಗೇಟ್ ಬಂದಿತ್ತು, ಇವಾಗ ನಾವು ಅಲ್ಲಿ ಟೋಲ್ ಕಟ್ಟಿಲ್ಲ, ನಾವು VIP ಗಳ ತರ ಹೊರಗೆ ಬಂದಿವಿ. ಅದು ಹೇಗಪ್ಪ ಅಂತಂದ್ರೆ, ಯಾವುದೇ ಟೋಲ್ ಆಗಿರ್ಲಿ, ಆ ಟೋಲ್ ಸುತ್ತಮುತ್ತ 20 ಕಿಲೋಮೀಟರ್ ನಿಮ್ಮ ಊರು ಏನಾದ್ರು ಇದ್ರೆ ನೀವು ಆಕ್ಚುಲಿ ಟೋಲ್ ಕಟ್ಟೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ನಮ್ದು ಇಲ್ಲೇ 15 ಕಿಲೋಮೀಟರ್ ಕೂಡ ಇಲ್ಲ, ಹಾಗಾಗಿ ನಾವು ಟೋಲ್ ಕಟ್ಟಿಲ್ಲ.
ಸೊ ಇದನ್ನ ರೂಲ್ಸ್ನ ಗೊತ್ತಾಗಬೇಕು ಎಲ್ಲರಿಗೆ, ಗೊತ್ತಾಗಿ ಮಾತಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ರೊಕ್ಕ ತರ್ತಾರೆ. 20 ರೂಪಾಯಿ ದೊಡ್ಡ ಮ್ಯಾಟ್ರ್ ಅಲ್ಲ, ಬಟ್ ಅದೇ 20 ರೂಪಾಯಿ ಯಾಕೆ ಸುಮ್ಮನೆ ಯಾಕೆ ಕೊಡ್ಬೇಕು? ಯಾರು ಹೊರೊಳಗೆ ಹೋಗಿ ಕೊಡಮ್ಮ, ಅವ್ರಿಗೆ ಹೊಟ್ಟೆ ಊಟಕರ ಆಗುತ್ತೆ. ಗೌರ್ಮೆಂಟ್ ಕೊಟ್ರೆ ಏನು ಉಪಯೋಗ ಐತೆ? ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ ನೀತಿ ಮಾತುಗಳು. ಇಂಥ ಮೋಟಿವೇಶನ್ ವಿಡಿಯೋಗಳಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾಮಿ. ಎಲ್ಲ ಮೋಟಿವೇಶನ್ ನಾಲೆಡ್ಜ್ ಪ್ರಪೋಸಲ್ ಏನೇನೋ ಹೇಳ್ತೇನೆ, ಏನೇನೋ ಹೇಳ್ತಿದ್ದೇನೆ. ಮೋಟಿವೇಶನ್ ಹೇಳ್ತೇನೆ, ರೊಕ್ಕ ಕೊಟ್ಟಿದ್ದೆ, ಟೋಲ್ ಮಾತಾಡೋದು, ಟೋಲ್ದಾಗ ಹೇಳ್ದೆ, ಏನೇನೋ ಮಾತಾಡ್ತೇನೆ. ಇಲ್ಲಿ 3 ಕುಂತೀವಿ, ಇನ್ನು ಟಿಫಿನ್ ಮಾಡಿಸಿಲ್ಲ. ಟೈಮ್ ಎಷ್ಟು ಐತೆ? 10:15 ಐತೆ ಟೈಮ್. 10:17 ಆಗೈತೆ. ಇಷ್ಟೊತ್ತಾದ್ರೂ ಟಿಫಿನ್ ಮಾಡಿಸಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಕರ್ಕೊಂಬಂದ. ಆದ್ರೆ ಇದು ಮಾತ್ರ ದೊಡ್ಡ ಲೆಕ್ಕದಾಗ 30 ರೂಪಾಯಿ ಕೊಟ್ಟು ನಾನೇ ರಾಜ ನಾನೇ ಮಂತ್ರಿ ಮಾತಾಡ್ತೇನೆ. ಸ್ವಾಮಿ ನಮ್ಮನ್ನು ಮಹೇಶ್ ಅಂತ ಹೇಳ್ಬಿಟ್ಟು ಈಗ ಒಂದು ಅಲ್ಲಿಂದ ಒಂದೇನೋ ಸರ್ವಿಸ್ ಮಾಡಿಸ್ಬೇಕಂತ, ಅಲ್ಲಿಂದ ಏನು ಟೈಟ್ ಮಾಡಿಸ್ಬೇಕಂತ. ಹಂಗಾಗಿ ಅಲ್ಲಿಂದ ಡೆಂಟಲ್ ಕ್ಲಿನಿಕ್ ಹೋಗಿ ಅಲ್ಲಿ ಮೇಲೆ ನಾವಿಲ್ಲಿ ಹೊರಗೆ ವೇಟ್ ಮಾಡ್ತಿದ್ವಿ ಕಾರಾಗ. ಇನ್ನೂ ಟಿಫಿನ್ ಮಾಡಿಲ್ಲ, ಹೋಗಿ ನಾವು ಟಿಫಿನ್ ಮಾಡ್ಕೊಂಡ್ಬಿಡ್ತೀವಿ. ಅವ್ನು ಇನ್ನೂ 1 ಅವರ್ ಲೇಟ್ ಆಗುತ್ತಂತೆ. ಟಿಫಿನ್ ಮಾಡ್ಕೊಂಡು ಟಿಫಿನಲ್ಲಿ ಮನೆಗೆ ಹೋಗ್ಬಿಡ್ತಾರ. ಅಲ್ಲ ಇನ್ನು ಮನೆಗೆ ಬಂದ್ಬಿಟ್ಟಲ್ಲ, ಇನ್ನೇನು ಹೋಗ್ಬಿಟ್ರೆ ಹೋಟ್ಲ. ಅಣ್ಣ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಣ್ಣ ನೀವು ಮಾಡಿಸ್ತೀನಿ ಅಂತ ಅಣ್ಣ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಿವಿ ಅಣ್ಣ. ಸ್ವಾಮಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ. ಹಂಗಾಗಿ ಮಾಲೆ ಹಾಕಿದ್ವಲ್ಲ, ಮತ್ತು ಮಾಡ್ಕೊಂಬಂಗಿಲ್ಲ, ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗತ್ತೀವಿ. ನಾವು ನಮ್ಮ ಕಂದು, ನಮ್ಮ ಹೆಣ್ಮಕ್ಳು, ನಮ್ಮ ಹೆಂಡ್ರು ಮಕ್ಕಳು ಹೋಗ್ತಿದ್ವಿ. ಅಯ್ಯ ನಮ್ಮತ್ತ ಬಂದ ರೈಟ್ ಓಡೋಣ. ರೈಟ್ ಏನು ಮಾತಾಡೋದು ಸ್ವಾಮಿ? ಇವತ್ತು ಹಂಗೆ ಹುಣ್ಣಿಮೆನೂ ಐತೆ, ಹಂಗಾಗಿ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಬಳ್ಳಾರಿ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ 2022ನಲ್ಲಿ ಕಾರ್ ರೇಸಿಂಗ್ ನಲ್ಲಿ ನಂಬರ್ 1 ಸ್ಥಾನವನ್ನು ತಂದು ಕೊಟ್ಟಿದ್ದ ನಮ್ಮ ದೇಶದ ಹೆಮ್ಮೆಯ ಡ್ರೈವರ್ ಇವತ್ತೊಂದು ಕಾರ್ನ ಓಡಿಸಿದ್ದಾರೆ. ಯಾವ ಕಾರ್ ಇದೆ? ನಿಸಾನ್ ಕಾರ್ನ ಹೊಡಿತಾ ಇದ್ದಾರೆ. ನೋಡ್ರಿ ಅವ್ರು ಕಾರ್ ಹೊಡಿಯೋ ರೀತಿ ಹೆಂಗಿದೆ. ಅಲ್ಲ ನೋಡಿ, ಬೀಗ ಎಲ್ಲ ಇಡ್ಬೇಕಂತ ಕೇಳಿದ ನೋಡ. ನಾನೇನು ಕಾರ್ ಹೊಡೆದ ಕೊಟ್ಟ ಬೀಗಲ್ಲ, ಇದು ಫಿಂಗರ್ ಪ್ರಿಂಟ್ ಹತ್ಬೇಕ. ಎಬ್ಬಟ್ಟು ಹತ್ಬೇಕು, ಎಬ್ಬಟ್ಟ. ಇವತ್ತೇನೋ ಮಾಡ್ತಾರೆ ನಮ್ಮನ್ನ. ಇವ್ರು ನಂಬ್ಕೊಂಡು ಬಂದಿನ ನಾನು ಇವ್ರಿಂದ ಕಾರಾಗ. ಹೌದಾ, ಅವ್ನು ಎಸ್ಕೇಪ್ ಆಗಿ ತಪ್ಸ್ಕೊಂಡು ಹೋಗದ ನೋಡ್ರಿಗ. ಅವ್ನು ಹುಷಾರಾಗ್ಬಿಟ್ಟ ನನಗ. ಈಗ ಏನೋ ಮಾಡ್ತಾರಂತ ಗೊತ್ತಾಯ್ತು ನನಗೆ. ಎಸ್ಕೇಪ್ ಆಕ್ಸಿಲೇಟರ್, ಬ್ರೇಕ್, ಕ್ಲಚ್, ಫಸ್ಟ್, ಸೆಕೆಂಡ್, ಥರ್ಡ್. ಇದು ಬ್ರೇಕ್, ಹ್ಯಾಂಡ್ ಬ್ರೇಕ್. ಮೆಲ್ಲಗ ಕ್ಲಚ್ ಬಿಟ್ಟು ಮೆಲ್ಲಗೆ ಎಕ್ಸಲೇಟರ್ ಕೊಡ. ಹಾ ಹಂಗೆ ಬಂತು ಅಣ್ಣ. ಅದು ಗಿರಕಟ್ಟೆ ಹೆಂಗ್ ಮಾಡ್ತಾರ? ಬೀಗಸ್ ಅಂತ ಫಸ್ಟ್ ಕಸ ಈ ಕಡೆ ಬೀಗಸ್ ಅದೇ ಜೀರಕಟ್ಟೆ. ಸ್ವಾಮಿ ಇವಾಗ ಇಲ್ಲಿ ನಾವು ಬಂದೀವಿ ಫೋಟೋ ಶೂಟ್ ಮಾಡಕ್ಕೆ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಇನ್ನು ಮನೆಗೆ ಹೋಗ್ತೀವಿ. ಇನ್ನು ಟೈಮ್ ಆಗಿ ಬಂದಿನ ಪೂಜೆ ಟೈಮು. ಮನೆಗೆ ಹೋಗಿ ತಣ್ಣೀರಾಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೀವೇನಾದರೂ ಬಟ್ಟೆಗಳು ತಗೊಂಡಿರ್ತೀರಿ, ಒಂದ್ಸಲ ಹಾಕೊಂಡಿರ್ತೀರಿ, ನಿಮ್ಗೆ ಹಾಕೊಳಕ್ಕೆ ಇಂಟ್ರೆಸ್ಟ್ ಬಂದಿಲ್ಲ, ಹಳೆ ಹೋದ್ವು ಅಂತಂದರೆ ಯಾರಾದರೂ ಬಡವ್ರಿಗೆ ದಾನ ಮಾಡ್ಬಿಡ್ರಿ. ಈ ಥರ ನಾನು ಇವತ್ತು ನೋಡ್ರಿ ಹಾಕೊಂಡಿರೋ ಬಟ್ಟೆಗಳು ನಾನು ಮಹೇಶ್ ಇಂಥ ಬಡವ್ರಿಗೆ ದಾನ ಮಾಡಿದ್ದೀವಿ. ಇವರೆಲ್ಲ ಇವತ್ತು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ಪ್ಯಾಂಟ್ ಒಬ್ಬರದು, ಚಪ್ಪಲಿ ಒಬ್ಬರದು, ಶರ್ಟ್ ಒಬ್ಬರದು ಎಲ್ಲ ಇವತ್ತು ನಾವು ಬಡವ್ರಿಗೆ ದಾನ ಮಾಡಿರ್ತೀವಿ ಅವಾಗ. ಸೊ ಇದೇ ಥರ ಈ ಬಡವ್ರಿಗೆ ದಾನ ಮಾಡಿದ್ವಿ. ಇವತ್ತು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ಬದುಕಲಿ, ಅವ್ರಿಗೊಂದು 100 ಲೈಕ್ ಬರಲಿ. ಜನ ಸೇವೆಗೆಂದೇ ಹುಟ್ಟಿರುವ ಇಲ್ಲಿ ಕಟ್ಟ. ಸ್ವಾಮಿ ಫೈನಲ್ ಆಗಿ ನಾವು ಮನೆಗೆ ಬಂದಾಯ್ತು. ಈಗ ಟೈಮ್ 5:30 ಆಗಿದೆ. ಆ ಕಾರಣ ಬಂದ್ಬಿಟ್ಟು ಯಾರ ಹತ್ರ ತಂದಿದ್ವು ಅವ್ರ ಹತ್ರ ರಿಟರ್ನ್ ಕೊಟ್ಟು ಕಳಿಸ್ಬಿಟ್ಟಿದೀವಿ. ಸೊ ಈಗ ಬಂದ್ಬಿಟ್ಟು ನಾವು ಮನೇಲಿ ಕುತ್ಕೊಂಡಿದ್ದೀನಿ. ಈಗ ಟೈಮ್ 5:30 ಆಗಿದಲ್ವ, ನಾನು ಸ್ನಾನ ಮಾಡಕ್ಕೆ ಹೋಗ್ಬೇಕು. ಈಗ ಸ್ನಾನ ಮಾಡ್ಬಿಟ್ಟು ಮಂದಿರಕ್ಕೆ ಹೋಗ್ಬೇಕು. ಅಂಡ್ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಇವರು ಮಾಲೆ ಹಾಕಿದ್ದಾರೆ ಎಲ್ಲ ಮನೇಲೆ ಉಳ್ಕೋತಿದಾರಲ್ಲ, ಮನೇಲಿ ಉಳ್ಕೋಬೇಕಾ ಇಲ್ಲ ಅಥವಾ ಮಂದಿರದಲ್ಲಿ ಉಳ್ಕೋಬೇಕಾ ಇಲ್ಲ ಸಪ್ರೇಟ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರೆಲ್ಲ ಒಂದು ರೂಮ್ ಮಾಡಿ ಉಳ್ಕೋತಿರ್ತಾರೆ ಎಲ್ಲ ಕಡೆನೂ. ಸೊ ಆ ಥರ ಇರ್ಬೇಕಂತೇಳಿ ನಿಮಗೆ ಡೌಟ್ ಬಂದಿರ್ಬೋದು. ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಸ್ವಾಮಿ, ನಾನು ತಿಳ್ಕೊಂಡಿರೋ ಪ್ರಕಾರ ನನಗೆ ಕೆಲವೊಬ್ರು ಹೇಳಿದ್ರೆ ನಾನು ಕೇಳಿದಾಗ ಅವ್ರದ್ದು ನಿಮ್ಮ ಮನೇಲಿ ಸಪ್ರೇಟಾಗಿ ರೂಮ್ ಇದ್ರೆ ಇರ್ಬೋದು. ಇಲ್ಲಪ್ಪ ಅಂತಂದ್ರೆ ಸಪ್ರೇಟಾಗಿ ರೂಮ್ ಇಲ್ಲ ಅಂತಂದ್ರೆ ನಿಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಸಪ್ರೇಟಾಗಿ ಅಂತಂದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಬಂದು ಮಂದಿರದಲ್ಲಿ ರೂಮ್ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿದ್ರು.
ಹಾಗಾಗಿ ನಾನು ಮನೇಲಿ ಉಳ್ಕೊಳಕ್ಕೆ ಜಾಗ ಇದೆ, ಸಪ್ರೇಟ್ ರೂಮ್ ಇದೆ. ನಾನು ಹಂಗಾಗಿ ಸಪ್ರೇಟ್ ಆಗಿರ್ತೀನಿ ಮನೇಲಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಮನೇಲಿ ಏನಾದ್ರು ತೊಂದರೆ ಆದರೆ ಇಲ್ಲಿ ಸ್ವಲ್ಪ ಮನೆ ಮೇಲೆ ಒಂಚೂರು ಜಾಗ ಇದೆ ಮಲ್ಕೊಳಕ್ಕೆ, ಆರಾಮಾಗಿ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಈಗ 5:30 ಆಗಿದೆ. ನಾನು ಡೈಲಿ ಸ್ನಾನ ಮಾಡೋದು ಎಲ್ಲ ಮನೆ ವಾಶ್ರೂಮಲ್ಲೇ ಮಾಡ್ತೀನಿ. ಇವತ್ತು ಸ್ಪೆಷಲ್ ಆಗಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆನಲ್ಗೆ ಹೋಗ್ತಿದ್ದೀನಿ. ಚಳಿ ಅಂತೂ ಭಯಂಕರ, ವಿಪರೀತ ಭಯಂಕರ ಇದೆ. ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ. ಇಲ್ಲಿ ನಮ್ಮ ಮನೆ ಹತ್ರ ಇರೋ ಈ ಗುಡ್ಡನೇ ಕಾಣ್ತಲ್ಲ, ಇಲ್ಲಿ ಗುಡ್ಡ ತೋರಿಸಿ ನೋಡ್ರಿ ನಿಮ್ಗೆ. ಇದು ಗುಡ್ಡ, ಬೆಳಿಗ್ಗೆ ಹೊತ್ತಲ್ಲಿ ಆ ಗುಡ್ಡನೇ ಕಾಣೋದಿಲ್ಲ, ಅಷ್ಟೊಂದು ಭಯಂಕರವಾಗಿ ಚಳಿ. ಆ ಚಳಿನಲ್ಲಿ ಮತ್ತೆ ತಣ್ಣೀರು, ಅದು ತಲೆ ಸ್ನಾನ. ಲೈಟ್ ನನಗೆ ಶೀತ ಬಂದಂಗೆ ಆಗುತ್ತೆ, ಪ್ಲಸ್ ಹೋಗುತ್ತೆ, ಹಂಗೆ ಬಂದು ಹೋಗ್ತಿದೆ ಶೀತ. ಬಟ್ ಏನೋ ತೊಂದರೆ ಇಲ್ಲ, ಎಲ್ಲ ದೇವರ ಆಶೀರ್ವಾದ ಇರುತ್ತೆ. ಸ್ವಾಮಿ ಶರಣ ಅನ್ಕೊಂಡು ಹೋಗ್ತಿರ್ಬೇಕು. ಸ್ವಾಮಿ ಬಂದಿವಿ ಇಲ್ಲಿ ಕೆನಲ್. ಇವಾಗ ಟೈಮ್ ಲೇಟ್ ಆಗ್ಬಿಡುತ್ತೆ, ಫುಲ್ ಕತ್ಲಾಗ್ಬಿಡುತ್ತೆ. ಬೇಗ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ಬಿಡ್ತೀವಿ. ನೋಡ್ಬೋದು ಕೆನಲ್. ಊರಿಗೆ 3 ಗಾಡಿ ಮೆಟ್ಲ್ దగ్గర పోయి మునిగడే ಗಂಟೆ ಹಿಂಗ ಇಲ್ಲ ఓకేనా రికార్డా రేకాడ్ సమయ అట్లా ఉందా రైట్ సమయ సన్నగా ఏదో నీరు అయ్యప్ప మాట్లాడ ఇప్పుడు మాట్లాడ అమ్మా ఏమైనా కష్టం పడతావా ಕುರುಗಳು ಎಮ್ಮಗಳು ದನ ಅಂದಿ ಕಾಲು ನಾಕೆ ಸ್ವಾಮಿಯೇ ಶರಣಮಯ್ಯಪ್ಪ. 3 ತಲೆ ಮುಳುಗ ಅತ್ತೆ ಮುಖ ಮುಚ್ಚ ಅಯ್ಯಪ್ಪ ಅಂತ ಕಮ್ಮ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ದಿನ ಮನೆ ಹಾಕಿದ್ದೀನಿ ಸಮಯ ಆಯ್ತಾ. ಟೊಮೆಟೊನ ಸ್ನಾನ ಮಾಡ್ಬಿಟ್ಟು ಈಗ ಇವೆಲ್ಲ ಬಟ್ಟೆ ತೆಗೆದು ಇವಾಗ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಹೊಸ ಬಟ್ಟೆ ತಂದಿವಿ, ಅವ್ರು ಹಾಕ್ಕೊಂಡ್ಬಿಡ್ತೀವಿ. ಸ್ವಾಮಿ ಶರಣ. ಸ್ವಾಮಿ ನಮ್ದು ಇಷ್ಟೇ ಡೈಲಿ ಲೈಫ್ ಬಂದ್ಬಿಟ್ಟು. ಈಗ ಮಂದಿರಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು, ಆರತಿ ತಗೊಂಡು, ನಮಸ್ಕಾರ ಮಾಡ್ಕೊಂಡು, ಮತ್ತೆ ಪ್ರಸಾದ ಮಾಡ್ಕೊಂಡು ಮಲ್ಕೋತೀವಿ. ಇದೇ ತರ ಇರುತ್ತೆ ಡೈಲಿ ಲೈಫ್. ನಾನು ಫಸ್ಟ್ ಟೈಮ್ ಹಾಕಿರೋದ್ರಿಂದ ಮಾಲೆ ನನಗೆ ಕೆಲವೊಂದು ಮಾತ್ರ ಗೊತ್ತು. ಇನ್ನು ಮಿಕ್ಕಿದ್ದೇನಾದ್ರು ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾನೇನಾದ್ರು ತಪ್ಪು ಮಾಡಿದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನ ನಾನು ಸರಿಪಡಿಸ್ಕೊತೀನಿ. ಸ್ವಾಮಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣಂತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಫನ್ನಿಯಾಗಿ ವ್ಲಾಗ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದ. ಸ್ವಾಮಿಯೇ ಶರಣಮಯ್ಯಪ್ಪ.